ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನೂತನ ಪಿ ಕ್ಯಾಪ್ ವಿತರಣೆ ಮಾಡಿದ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಡಿ. ಅಲ್ಲಂಪ್ರಭು ಜನ್ಮದಿನದ ನಿಮಿತ್ತ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ. ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆ ವತಿಯಿಂದ ಭಾರತದ ಸಂವಿಧಾನ ದಿನಾಚರಣೆ ಪ್ರಶಸ್ತಿ ಪುರಸ್ಕಾರ. ಈಗ ವಾರ್ತೆಗಳ ವಿವರ. ನಗರದ ಪೊಲೀಸ್ ಆಯುಕ್ತರ ಕಚೇರಿಯ ಆವರಣದಲ್ಲಿಂದು ರಾಜ್ಯ ಪೊಲೀಸ್ ಇಲಾಖೆಯ ಹೊಸದಾಗಿ ಅಳವಡಿಸಿಕೊಂಡಿರುವ ನೂತನ ಪಿ ಕ್ಯಾಪ್ ಅನ್ನು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಆಯುಕ್ತ ಕಚೇರಿ ವ್ಯಾಪ್ತಿಯ ಸಿಬ್ಬಂದಿಗಳಿಗೆ ವಿತರಿಸಿದರು. ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪಿ ಕ್ಯಾಪ್ ವಿತರಣಾ ಸಮಾರಂಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಕಳೆದ 2 ದಶಕಗಳಿಂದ ಇದ್ದ ಸಿಬ್ಬಂದಿಗಳ ಬೇಡಿಕೆಯನ್ನು ಪರಿಗಣಿಸಿ ಸರ್ಕಾರ ಇದೀಗ ಪೊಲೀಸ್ ಸಿಬ್ಬಂದಿಗಳಿಗೆ ನೂತನ ಪಿ ಕ್ಯಾಪ್ ಅನ್ನು ಸಾಂಕೇತಿಕವಾಗಿ ವಿತರಣೆ ಮಾಡಿದ್ದು, ಇಂದು ಕಲಬುರಗಿ ನಗರದ ನಮ್ಮ ಮುಖ್ಯ ಪೇದೆ ಹಾಗೂ ಪೊಲೀಸ್ ಪೇದೆ ಹೀಗೆ ಒಟ್ಟು 200 ಜನ ಸಿಬ್ಬಂದಿಗಳಿಗೆ ಇಂದು ಈ ಕ್ಯಾಪ್ ಅನ್ನು ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಕೇವಲ ಕ್ಯಾಪ್ ಬದಲಾಗುವುದಲ್ಲ, ನಮ್ಮ ಕಾರ್ಯಕ್ಷಮತೆಯೂ ಬದಲಾಗಲಿ. ಈ ನೂತನ ಪಿ ಕ್ಯಾಪ್ ಧರಿಸುವುದರಿಂದ ಸಿಬ್ಬಂದಿಗಳಿಗೆ ಆತ್ಮವಿಶ್ವಾಸ ಹೆಚ್ಚಲಾಗಿದೆ ಎಂದು ಹೇಳಿದೆ. ಅವರು ಪ್ರತಿಯೊಬ್ಬ ಪೊಲೀಸರ ಮನಸ್ಸಿಗೆ ಅತ್ಯಂತ ಹತ್ತಿರವಾದ ಸಮವಸ್ತ್ರದಲ್ಲಿನ ಈ ಕ್ಯಾಪ್ ಇದೀಗ ಬದಲಾಗಿದ್ದು, ಇದರಿಂದ ಸಿಬ್ಬಂದಿಗಳಿಗೆ ಕರ್ತವ್ಯ ನಿರ್ವಹಣೆಯಲ್ಲಿ ಹೆಚ್ಚಿನ ಹುಮ್ಮಸ್ಸು ನೀಡಲಿದೆ ಎಂದು ಹೇಳಿದರು. ನಗರ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಸಿಬ್ಬಂದಿಗಳ ಪೈಕಿ ಮೊದಲನೇ ಹಂತದಲ್ಲಿ 200 ಜನ ಸಿಬ್ಬಂದಿಗಳಿಗೆ ಪಿ ಕ್ಯಾಪ್ ಅನ್ನು ವಿತರಣೆ ಮಾಡಲಾಗಿದ್ದು, ನೂತನ ಕ್ಯಾಪ್ಗಳನ್ನು ಈಗಾಗಲೇ ತರಿಸಲಾಗಿದ್ದು, ಶೀಘ್ರದಲ್ಲಿಯೇ ಇನ್ನುಳಿದ ಸಿಬ್ಬಂದಿಗಳಿಗೂ ಈ ಪಿ ಕ್ಯಾಪ್ಗಳನ್ನು ಈ ಸಂದರ್ಭದಲ್ಲಿ ಡಿಸಿಪಿ ಕನ್ನಿಕಾ ಸಿಕ್ರವಾಲ್, ಎಸಿಪಿ ಮತ್ತು ನಗರದ ವಿವಿಧ ಠಾಣೆಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕಲಬುರಗಿ ನಗರದಲ್ಲಿ ಮತ್ತು ರಾಜ್ಯದಲ್ಲಿ ಏನ್ ಕೆಲಸ ಮಾಡ್ತಾರೆ ಎಲ್ಲ ಸಿಬ್ಬಂದಿ ಅವರಿಗೆ, ವಿಶೇಷವಾಗಿ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿವಿಲ್ ಇರಬಹುದು, ಟ್ರಾಫಿಕ್ ಇರಬಹುದು ಮತ್ತು ಆರ್ಮ್ಡ್ ನಮ್ಮ ರಿಸರ್ವ್ ಅಲ್ಲಿ ಇರುವಂತ ಎಲ್ಲರಿಗೂ ಕೂಡ ಇವುಗಳ ಬದಲಾವಣೆ ಆಗಿದೆ. ಏನು ಮೊದಲು ನಮ್ಮ ಸ್ಲೋ ಚಾರ್ಟ್ ಇತ್ತು, ಅದರ ಬದಲು ಈಗ ಬ್ಲೂ ಪಿ ಕ್ಯಾಪ್ ಅನ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಒಂದು ಸಾರ್ವಜನಿಕರಲ್ಲಿ ಅರಿವು ಬರಲಿಕ್ಕೆ ಮತ್ತು ಅಕ್ಸೆಪ್ಟೆನ್ಸ್ ಬರಲಿಕ್ಕೆ ಇದೊಂದು ಮಾಧ್ಯಮದ ಮುಖಾಂತರ ಒಂದು ಅವೇರ್ನೆಸ್ಗೋಸ್ಕರ ಇವತ್ತೊಂದು ಏನು ಚೇಂಜ್ ಆಫ್ ಕ್ಯಾಪ್ ಫಾರ್ ದ ನ್ಯೂ ಬಿಗಿನಿಂಗ್ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತೊಂದು ಸಣ್ಣ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಈಗ ಮೊದಲ ಹಂತದಲ್ಲಿ ಸುಮಾರು 200 ಸಿಬ್ಬಂದಿ ಅವರಿಗೆ ನಾವು ಈಗಾಗಲೇ ವಿತರಣೆ ಮಾಡಿದ್ವಿ. ಮುಂದಿನ 10 ರಿಂದ 15 ದಿನಗಳಲ್ಲಿ ಎಲ್ಲಾ ಸಿಬ್ಬಂದಿಯವರಿಗೂ ವಿತರಣೆ ಮಾಡಲಿಕ್ಕೆ ನಿಯೋಜನೆಯನ್ನ ಮತ್ತು ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀವಿ. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿಗಳು ಕಲಬುರಗಿ ನಗರದ ಪ್ರಸಿದ್ಧ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಕಾಂಗ್ರೆಸ್ ಮುಖಂಡರಾದ ಚಂದ್ರಕಾಂತ್ ನಾಟಿಕರ್ ಹಾಗೂ ಪರಶುರಾಮ್ ನಾಟಿಕರ್ ಅವರ ನೇತೃತ್ವದಲ್ಲಿ ಗೆಳೆಯರ ಬಳಗದ ವತಿಯಿಂದ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿಗಳು ಕಲಬುರಗಿ ನಗರದ ಪ್ರಸಿದ್ಧ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಕೇಕ್ ಕತ್ತರಿಸಿ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ
ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರು, ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಜನಸ್ನೇಹಿ ಶಾಸಕರಾಗಿದ್ದು ಅಭಿವೃದ್ಧಿ ಪರ ಚಿಂತಕರಾಗಿದ್ದಾರೆ. ಅವರ ಸೇವೆ ನಮ್ಮ ಕ್ಷೇತ್ರಕ್ಕೆ ಅತ್ಯುತ್ತಮವಾಗಿದೆ. ದೇವರು ಅವರಿಗೆ ಇನ್ನೂ ಉತ್ತಮ ಆರೋಗ್ಯ, ಆಯಸ್ಸು ನೀಡಿ ಮತ್ತಷ್ಟು ಜನಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು. ಇಂದು ನಮ್ಮ ಆರಾಧ್ಯ ದೇವರಾದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ನಮ್ಮ ನೆಚ್ಚಿನ ನಾಯಕರು, ದಕ್ಷಿಣ ಮತಕ್ಷೇತ್ರದ ಶಾಸಕರು ಮತ್ತು ಬಡವರ ಬಂಧು ದೀನದಲಿತ ಅಲ್ಲಂಪ್ರಭು ಪಾಟೀಲ್ ಅವರ 69ನೇ ಹುಟ್ಟುಹಬ್ಬ ಅಂಗವಾಗಿ ಅವ್ರದ್ದು ಇಲ್ಲಿ ಒಂದು ಸರಳ ಒಂದು ಇದರಲ್ಲಿ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೇವೆ. ಅವರ ಅಭಿಮಾನಿ ಬಳಗದಿಂದ ನಾವು ಆಯಿತು, ನರಸಪ್ಪಣ್ಣ ಆಯಿತು, ಎಲ್ಲರೂ ನಮ್ಮ ಅಭಿಮಾನಿ ಬಳಗದಿಂದ ಆಚರಿಸ್ತಿದ್ದೆವು. ಅವರಿಗೆ ಇನ್ನೂ ಆರೋಗ್ಯ, ಆಯಸ್ಸು ಮತ್ತು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತ ಶರಣಬಸವೇಶ್ವರಲ್ಲಿ ಪ್ರಾರ್ಥನೆ ಮಾಡುತ್ತೀವಿ. ಅವರಿಗೆ ಮುಂದಿನ ದಿನದಲ್ಲಿ ಅವರಿಗೆ ಒಂದು ಮಿನಿಸ್ಟರ್ ಸೀಟ್ ಒಂದು ಕೊಡಬೇಕು ನಮ್ಮ ದಕ್ಷಿಣ ಮತಕ್ಷೇತ್ರದ ಒಂದು ಆಸೆ ಇದೆ. ಮತ್ತು ಅವರಿಗೆ ಇಂಥ ಶಾಸಕರಿದ್ದಾರೆ ಅಂದರೆ ನಾವು ಒಂದು 24x7 ಅವರು ಮುಂಜಾನೆ ಬೆಳಗ್ಗೆ 6 ಗಂಟೆ ಇರೋದು ರಾತ್ರಿ 11 ಗಂಟೆ ಆದರೂ ಜನಸೇವೆ ಮಾಡ್ತಾಯಿದ್ದಾರೆ. ಸುಮಾರು ನಾವು 50 ವರ್ಷಗಳಿಂದ ನೋಡ್ತಾ ಇದ್ದೆವು. ಜನ ಅವರು ಒಂದು ಸೇವೆ ಮಾಡ್ತಾಯಿದ್ದಾರೆ. ಅವರಿಗೆ ಇನ್ನೂ ದೇವರು ಆರೋಗ್ಯ, ಆಯಸ್ಸು ಹೆಚ್ಚಿಗೆ ಕೊಳ್ಳಿ ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವರಿಗೆ ಏನೋ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಮತ್ತು ಸರಳ ಸಜ್ಜನಿಕ ವ್ಯಕ್ತಿಯ ಹೊಂದಿರುವಂತಹ ಅಲ್ಲಂಪ್ರಭು ಪಾಟೀಲ್ ಅವರ 69ನೆಯ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಇವತ್ತಿನ ದಿವಸ ಏನು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಏನು ಪರಶುರಾಮ್ ನಾಟಕ ಅವರ ಮತ್ತು ಅವರ ಬಳಗದ ವತಿಯಿಂದ, ಗೆಳೆಯರ ಬಳಗದ ವತಿಯಿಂದ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದಾರೆ. ಅವರಿಗೂ ಕೂಡ ಒಂದು ಧನ್ಯವಾದವನ್ನು ಸಲ್ಲಿಸ್ತಾ ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಇನ್ನೂ ಹೆಚ್ಚಿನ ರಾಜಕೀಯದಲ್ಲಿ ಮತ್ತು ಅವರ ಆರೋಗ್ಯದಲ್ಲಿ ಇನ್ನೂ ಹೆಚ್ಚಿನ ಅವಕಾಶವನ್ನು ನಡೆದಾಡ ದೇವರಂಥ ಶರಣಬಸವೇಶ್ವರವರನ್ನು ನಾವು ಅವರಲ್ಲಿ ಕೇಳುತ್ತಾ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಹೋಗಬೇಕಂತ ನಾನು ಹಾರೈಸುತ್ತೇನೆ. ಈ ಸಂದರ್ಭದಲ್ಲಿ ಜೆಸ್ಕಾಂ ನಿಗಮದ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರವಾಳ್, ಕಿರಣ್ ದೇಶ್ಮುಖ್, ಶರಣಗೌಡ ಪಾಟೀಲ್, ನರಸಪ್ಪ ಬರ್ಲೆ, ಬಸ್ಸು ನಾಶಿ, ಅಶ್ವಿನ್ ಸಂಕ, ಶಿವಾನಂದ ಹೊನ್ಗುಂಟಿ, ಪಿಂಟು ಸ್ವಾಮಿ, ರುಕುಂ ಸಿದ್ಧಾರ್ಥ್, ಕೋರ್ಬಾರ್, ಭಾಗರೆಡ್ಡಿ, ಶಿವಾಜಿ ಪಟ್ಟಣ್, ರಾಮು ಪೂಜಾರಿ, ನಿಖಿಲ್ ಹಿರಾಪುರ್, ಕಾಶಿನಾಥ್, ಮಹೇಶ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆ ವತಿಯಿಂದ ಭಾರತದ ಸಂವಿಧಾನ ದಿನಾಚರಣೆ ಪ್ರಶಸ್ತಿ ಪುರಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆ ವತಿಯಿಂದ ಭಾರತದ ಸಂವಿಧಾನ ದಿನಾಚರಣೆ ಹಿನ್ನೆಲೆ ಕಲಬುರಗಿ ನಗರದಲ್ಲಿ ಪ್ರಶಸ್ತಿ ಪುರಸ್ಕಾರ ಸಮಾರಂಭ, ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆ, ಜಾನಪದ ನೃತ್ಯ ಸ್ಪರ್ಧೆ ಹಾಗೂ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಗರದ ಕನ್ನಡ ಭವನ ಸುವರ್ಣ ಸಭಾಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಹಾಗೂ ಅತಿಥಿ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು.
ಸಮಾರಂಭದಲ್ಲಿ ಕಲಬುರಗಿ ಕೇಂದ್ರ ಕಾರಾಗೃಹದ ಅಧ್ಯಕ್ಷಕಿ ಡಾಕ್ಟರ್ ಅನಿತಾ ಅವರಿಗೆ ಸೇರಿದಂತೆ ಅನೇಕ ಸಾಧಕರಿಗೆ ಭೀಮರತ್ನ ಹಾಗೂ ಕಾಯಕ ರತ್ನ ಪ್ರಶಸ್ತಿ ನೀಡಿ ಸತ್ಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆ, ಜಾನಪದ ನೃತ್ಯ ಸ್ಪರ್ಧೆ ಹಾಗೂ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದವು. ಈ ವೇಳೆ ಮಾತನಾಡಿದ ಗಣ್ಯರು ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಹಾಗೂ ಕಲಾ ಸೇವೆಯನ್ನು ಕೊಂಡಾಡಿದರು. ಇವತ್ತಿನ ದಿನ ಏನಿದೆ, ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಕಲಬುರಗಿ ವತಿಯಿಂದ ಭಾರತ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊದಲಿಗೆ ನಮ್ಮ ಭಾರತ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ B.R. ಅಂಬೇಡ್ಕರ್ ಸಾಹೇಬರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಲ್ಲಿ ತನಕ ನಮ್ಮೊಟ್ಟಿಗಿದ್ರು ಶ್ರೀ ಅಲ್ಲಂ ಪ್ರಭು ಸರ್ ಅವರ ಸುಪುತ್ರ ಅವರಿದ್ದರು. ಹಾಗೆಯೇ ಶ್ರೀ ಬಸವರಾಜ್ ಕತ್ತೂರ್ ಸರ್ ಅವರು ಬರಬೇಕಿತ್ತು. ಹಾಗೆಯೇ ವೇದಿಕೆಯಲ್ಲಿ ಶ್ರೀ ವಿಜಯ್ ಕುಮಾರ್ ತೇಗತಿಪ್ಪಿಯವರಿದ್ದಾರೆ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿಯವರು. ಅದೇ ರೀತಿಯಾಗಿ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಇದ್ದಾರೆ. ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಕೂಡ ಇದ್ದಾರೆ. ಅವರು ಕೂಡ ನಮಗೆ ಚಿರಪರಿಚಿತರು. ಅವಾಗವಾಗ ನಾವು ಸುಮಾರು ವಿಷಯಗಳಲ್ಲಿ ಮಾತಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಗಣ್ಯ ವ್ಯಕ್ತಿಗಳು ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಅಧ್ಯಕ್ಷತೆಯನ್ನ ಶ್ರೀ B.T. ಕಾಂಬ್ಳೆ ಅವರು ವಹಿಸಿಕೊಂಡಿದ್ದಾರೆ. ಸರ್ ಅವರು ಮಾಜಿ ಕುಲಪತಿಗಳು, ಗುಲ್ಬರ್ಗಾ ಯೂನಿವರ್ಸಿಟಿಯವರು. ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ನಾನು ಹೇಳಿದಂಗೆ ತಾವು ಎಲ್ಲರೂ ಕೂಡ ಮೈ ಡಿಯರ್ ಏನ್ ಹೇಳ್ಬೋದು, ಎಲ್ಲರೂ ಕೂಡ ಫ್ರೆಂಡ್ಸ್, ಕಲೀಗ್ಸ್ ಅಥವಾ ಸಾರ್ವಜನಿಕರು ತಾವೆಲ್ಲರೂ ಕೂಡ ಇದ್ದೀವಿ. ತಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ ಎಲ್ಲ ಇದು ಆಫ್ಟರ್ನೂನ್ ಆಗಿದೆ. ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತಿನ ದಿನ ನನಗೆ ಬಹಳಷ್ಟು ಸಂತೋಷ ಒಂದು ವಿಷಯಕ್ಕಾಗುತ್ತಪ್ಪ ಅಂತ ಹೇಳಿದ್ರೆ, ಸುಮಾರು ಜನ ಮಹಿಳೆಯರು ಕಾಣಿಸ್ತಾ ಇದ್ದೀನಿ ನನಗೆ. ಸೊ ನಾನು ಯಾವುದೇ ಒಂದು ವೇದಿಕೆಯಲ್ಲಿ ನೋಡಿದಾಗಲೂ ಕೂಡ ನಾನು ಮಹಿಳೆಯರು ನಾನು ವಿಶೇಷವಾಗಿ ಅಬ್ಸರ್ವ್ ಮಾಡ್ತೀನಿ. ಐ ಥಿಂಕ್ ಇಲ್ಲಿ ಎಕ್ಸೀಡ್ ಆಗ್ತಾ ಇದ್ದಾರೆ. ಜೆಂಟ್ಸ್ ಅಂಡ್ ಮಹಿಳೆಯರ ರೇಷಿಯೋ ತಗೊಂಡ್ರೆ ಮಹಿಳೆಯರೇ ಜಾಸ್ತಿ ಇದ್ದಾರೆ ಅಲ್ವಾ? ಕೈ ಎತ್ತಿ ನೋಡೋಣ ಮಹಿಳೆಯರು, ಕೈ ಇಳಿಸಿ ನೀವು. ಜೆಂಟ್ಸ್ ಕೈ ಎತ್ತಿ, ವೇರ್ ಇಸ್ ದ ರೇಷಿಯೋ? ಸೊ ಇದು ನಮ್ಮ ಸಂವಿಧಾನಕ್ಕಿರುವಂತ ಪವರ್. ವೆರಿ ಹ್ಯಾಪಿ. ಇಲ್ಲಿ ಇಂಥ ವೇದಿಕೆಗಳೇನಿದೆಪ್ಪ ಅಂತ ಹೇಳಿದ್ರೆ ಸಣ್ಣ ಸಣ್ಣ ವಿಷಯ ಅಂತ ನಾವು ಅನ್ಕೋಬಾರ್ದು, ಬಹಳ ದೊಡ್ಡ ವಿಷಯ. ಒಂದು ಹೆಣ್ಮಗಳು ಅಬಲೆ ಅಂತ ಅನ್ಕೊಳ್ತಿದ್ರಲ್ವಾ? ಏನಾಗುತ್ತೆ ಅವಳು ಕೈಯಲ್ಲಿ? ತೊಟ್ಲು ತೂಗ್ಬೋದು, ಒಂದಷ್ಟು ಸೌಟ್ ಇಟ್ಕೊಂಡು ಏನ್ ಮಾಡ್ಬೋದು, ಅಡಿಗೆ ಮಾಡ್ಬೋದು, ಒಂದು ಮನೆ ಗುಡಿಸಿ ಸಾರಿಸಿ ನೀಟಾಗಿ ಇಟ್ಕೋಬಹುದು ಅಂತ ಹೇಳಿ. ಹೌದು, ಅದು ಕೂಡ ಕೆಲಸನೇ. ಅದಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಗಳಿಗೆ ಅಚ್ಚುಕಟ್ಟಾಗಿರ್ಲಿಕ್ಕೂ ಕಷ್ಟ ಆಗುತ್ತೆ, ಒಂದು ಸಂಸಾರ ಅನ್ನೋದು ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ. ಆದ್ರೆ ಹೆಣ್ಣು ಮಗಳು ಅಷ್ಟಕ್ಕೆ ಸೀಮಿತ ಅಲ್ಲ, ಅವಳಿಗೆ ಬೇಕಾದಷ್ಟು ವಿಶೇಷವಾದಂತ ಶಕ್ತಿ ಇದೆ. ಅವಳು ಒಂದು ಜನ್ಮ ಕೊಡೋಕೆ ಶಕ್ತಿ ಇದೆ ಅಂದ್ಮೇಲೆ ಅವಳಿಗೆ ಯಾವುದೇ ನೀವು ಕೆಲಸ ಕೊಡ್ರಿ ಬಹಳಷ್ಟು ಅಚ್ಚುಕಟ್ಟಾಗಿ ಧೈರ್ಯದಿಂದ ಆಕೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಾಳೆ. ಆಕೆಯನ್ನ ನಾವು ಪ್ರತಿಯೊಂದು ಹಂತದಲ್ಲೂ ಪ್ರೋತ್ಸಾಹ ಮಾಡ್ಬೇಕು. ಅವಳ ಆತ್ಮವಿಶ್ವಾಸನ ಕುಗ್ಗಿಸ್ಲಿಕ್ಕೆ ನಾವು ಯಾವುದೇ ಕಾರಣದಲ್ಲೂ ಪ್ರಯತ್ನ ಪಡಬಾರ್ದು ಅಂತ ಹೇಳೋದನ್ನ ನಮ್ಮ ಪುರಾತನ ಕಾಲದಿಂದ ನಮ್ಗೆ ಹೇಳ್ಕೊಂಡ್ ಬಂದಿದ್ದಾರೆ. ಇನ್ನೂ ಕೂಡ ನಾವು ಅದನ್ನ ಹೇಳ್ತಾನೆ ಇದ್ದೀವಿ. ಆ ಅಡಿಯಲ್ಲಿ ನಾವು ಇಷ್ಟೊಂದು ಹೆಣ್ಮಕ್ಳನ್ನ ನಾವಿಲ್ಲಿ ನೋಡ್ಬೋದು. ಸೊ ಅದರಿಂದ ಐ ಆಮ್ ವೆರಿ ಹ್ಯಾಪಿ. ಈ ಒಂದು ಕಲಾ ಸಂಸ್ಥೆ ಏನಿದೆ ಅವರು ನನ್ನನ್ನ ಇಲ್ಲಿ ತನಕ ಕರೆಸಿ ನನ್ನ ಒಂದು ಸರ್ವಿಸ್ ಹೇಳ್ಬೇಕಂದ್ರೆ ಬಹಳಷ್ಟು ಟಫ್ ಸರ್ವಿಸ್. ನಾನು ಫಸ್ಟ್ ಡೆಂಟಿಸ್ಟ್ ಆಗಿ ನಮ್ಮ ತಂದೆಯವ್ರಿಗೋಸ್ಕರ ನಾನು CET ಬರೆದೆ 1995 ಅಲ್ಲಿ. ಅಲ್ಲಿ ನನಗೆ ಬೋತ್ ಇಂಜಿನಿಯರಿಂಗ್ ಅಂಡ್ ಮೆಡಿಸಿನ್ ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ಬಂದಿತ್ತು. ಅಲ್ಲಿ ಏನಾಯ್ತಪ್ಪ, ನನಗೆ ಇಂಜಿನಿಯರಿಂಗ್ ಹೋಗ್ಲಿಕ್ಕೆ ಅಂದ್ರೆ ತುಂಬಾ ಇಷ್ಟ. ನಾನು ಮ್ಯಾಥ್ಸ್ ಅಲ್ಲಿ 100 out of 100 ಒಂದು ಟೆಸ್ಟ್ ಅಲ್ಲಿ ತಗೊಂಡಿದ್ದೆ. ಸೊ ಅದರಿಂದ ನನ್ನ ಕೈಯಿಂದ ಆಸ್ ಅನ್ ಇಂಜಿನಿಯರ್ ನಾನು ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಐ ಹ್ಯಾಡ್ ವಿಶ್ಡ್. ಬಟ್ ನಮ್ಮ ತಂದೆಯವ್ರಿಗೆ ಒಂದು ವಿಶ್ ಇತ್ತು. ಅವ್ರು 3 ಮಕ್ಕಳು, ನಾವು ಹೆಣ್ಮಕ್ಳು ನಮ್ಮ ಡ್ಯಾಡಿಯವ್ರಿಗೆ. ಅವರು ಒಂದು ಮಗಳನ್ನಾದ್ರೂ ಡಾಕ್ಟರ್ ಮಾಡ್ಬೇಕಂತ ವಿಶ್ ಇತ್ತು. ಅದನ್ನ ನನಗೆ ಹೇಳಿದ್ರು. ನಾವು ಸ್ವಲ್ಪ ಹೀಗೇನೆ ಚಿಕ್ಕವರಿದ್ರು ಅಷ್ಟೇನೆ, ಎಲ್ಲ ನಾವು ಸುಮ್ಮನೆ ಹಂಗೆ ಇರೋದಲ್ಲ. ವಿ ವಾಂಟ್ ಟು ಎಕ್ಸ್ಪ್ಲೋರ್ ಥಿಂಗ್ಸ್, ವಿ ಹ್ಯಾವ್ ಟು ಲರ್ನ್ ನ್ಯೂ ಥಿಂಗ್ಸ್ ಅನ್ನುವಂಥ ನೇಚರ್ ನಂದು. ಸೊ ನಮ್ಮ ಡ್ಯಾಡಿಯವ್ರು ಕೇಳಿದ್ದಕ್ಕೆ ನಾನು ಎಸ್ ಅಂತ ಹೇಳ್ಬಿಟ್ಟು ನನಗೆ ಡೆಂಟಿಸ್ಟಿಯಲ್ಲಿ ಸೀಟ್ ಸಿಕ್ಕಿತ್ತು. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನಾನು 95 ಅಂತ ನಾನು ಜಾಯ್ನ್ ಆದೆ. ಸೊ ಆಫ್ಟರ್ ದಟ್ ಐ ಕಂಪ್ಲೀಟೆಡ್ ಮೈ ಡೆಂಟಿಸ್ಟ್ರಿ. 2001 ಇಂದ ನಾನು ಅನೇಕ ಒಂದು ಕ್ಲಿನಿಕ್ಸ್ ಅಲ್ಲಿ ನಾನು ಪ್ರಾಕ್ಟೀಸು ಮಾಡಿದೆ ಬೆಂಗಳೂರಲ್ಲಿ. ಸೊ ಅದು ಕೂಡ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನನಗೆ. ಬೈ ದೆನ್ ನನಗೆ ಮ್ಯಾರೇಜು ಆಯಿತು. ನಮ್ಮ ಹಸ್ಬೆಂಡ್ ಅವರು ಅರುಣ್ ರಾಯ್ ಇಲ್ಲೇ ಇದ್ದಾರೆ. ಸಿ
ಅವ್ರು ಇದ್ದಿದ್ದಕ್ಕೆ ನಾವಿದ್ದೀವಿ. ಪ್ರತಿಯೊಂದು ಒಂದು ನಾನು ಯಾವುದೇ ಒಂದು ಚಿಕ್ಕ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ನನಗೆ ಹಿಂಗೆ ಒಂದ್ ಕಡೆ ನಾವು ಸ್ಟೇ ಮಾಡಿ ಎಲ್ಲ ನೋಡಿದ್ವಿ. ದೆನ್ ಅಗೇನ್ ಇಟ್ ವಾಸ್ ಅ ಚಾಲೆಂಜ್ ಹಿಯರ್. ಸ್ವಲ್ಪ ಸವಾಲುಗಳನ್ನ ಎದುರಿಸಬೇಕಾಯ್ತು ನಾನು. ಬೇಕಾದಷ್ಟು ಇಲ್ಲಿ ನಾವು ಇನಿಷಿಯಲಿ ಬಂದ ತಕ್ಷಣನೇ ಕೆಲವು ನನಗೆ ಮೇಜರ್ ಒಂದು ಚಾಲೆಂಜಸ್ ಬಂತು, ಅದನ್ನು ಫೇಸ್ ಮಾಡಿದ್ವಿ. ಅಂಡ್ ಅಗೇನ್ ಐ ಹ್ಯಾಡ್ ಟು ಒಂದು ಹಂತದಲ್ಲಿ ಬೆಂಗಳೂರಿಗೆ ಹೋಗೋಣ ಅನ್ಕೊಳ್ತಿದ್ದೆ ನಾನು. ಬಟ್ ಇವಾಗ ನಾನು ಕಲಬುರಗಿಯಲ್ಲೇ ಇರಬೇಕು, ಸರ್ವಿಸ್ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಿರ್ತೀನಿ. ನೀವಿದ್ದೀರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ನೀವು ಹಚ್ಕೊಂಡ್ರೆ ಅಂತೂ ಬಿಡುವಂತ ಅಲ್ಲ ಅಂತ ಹೇಳುವಂಥದ್ದು ವಾಟ್ ಐ ಎಕ್ಸ್ಪೀರಿಯನ್ಸ್. ನಮಗೆ ಎಲ್ಲೇ ಕೂಡ ನಾವು ಕೆಲಸ ಮಾಡಿದ್ರು ಕೂಡ ನಮ್ಮ ಸ್ಥಳ ಅಥವಾ ನಮ್ಮ ಜನ ಅಥವಾ ನಮ್ದು ಇದು ಅಂತೇಳಿ ನಾವು ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ನಾವು ಪರ್ಫಾರ್ಮೆನ್ಸ್ ಇನ್ನೂ ಹೆಚ್ಚಿಗೆ ಕೊಡ್ಬೋದು ಅಂತ ಹೇಳುವಂಥದ್ದು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ, ಇಲ್ಲಿ ಲೇಡೀಸ್ ನೀವು ಜಾಸ್ತಿ ಇದ್ದೀರಿ, ಆದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಆತ್ಮವಿಶ್ವಾಸ ನೀವು ಕಳ್ಕೋಬೇಡ್ರಿ. ದಟ್ ಈಸ್ ದ ಓನ್ಲಿ ಜುವೆಲ್. ನಮಗೆ ಜ್ಯುವೆಲ್ರಿ ಕೊಡಿಸಿ ಅಂತಾರಲ್ಲ, ನಮ್ಗೆ ಅದು ಬೇಕ್ರಿ, ಒಡವೆ ಬೇಕ್ರಿ, ಇನ್ನೊಂದು ಬೇಕ್ರಿ ಅಂತಾರೆ. ಬಟ್ ನೀವು ಯಾರಿಗಾದ್ರೂ ನಿಮ್ಮ ಮನಸ್ಸಲ್ಲಿ ಅನ್ಕೊಳ್ಳಿ, ನನ್ನಲ್ಲಿ ಸಾಕಷ್ಟು ಆತ್ಮವಿಶ್ವಾಸ ಇದೆ, ಅದನ್ನ ನಾನು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಅಫ್ಕೋರ್ಸ್ ನಮ್ಮ ಕಡೆ ಮಿಸ್ಟೇಕ್ಸ್ ಆಗುತ್ತೆ, ನಾವು ಒಂದು ಎದುರಿಸ್ಬೇಕಾಗುತ್ತೆ. ನಮ್ಗೆ ಒಬ್ರು ನೀವು ಸರಿಯಾಗಿ ಮಾಡಿಲ್ಲ ಈ ಕೆಲಸ ಅಂತಾರೆ, ನಿನಗೇನ್ ಬರುತ್ತೆ ಅಂತಾರೆ, ಕಾಲ್ ಎಳಿತಾರೆ, ನೋಡ್ದ ನಿನಗೆ ಕೊಡಬಾರ್ದಾಗಿತ್ತು ಅಂತಾರೆ. ಬಟ್ ಸ್ಟಿಲ್ ಅದನ್ನೆಲ್ಲ ನೀವು ಮೆಟ್ಟಿ ನಿಂತ್ರೆ ನಿಮಗೆ ಸಾಕಷ್ಟು ಆತ್ಮವಿಶ್ವಾಸ ಇದೆ, ನೀವು ಯಾವುದೇ ಕೆಲಸನ ನೀವು ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ನನ್ನ ಒಂದು ವೈಯಕ್ತಿಕ ನಾನಿಷ್ಟು ಮಾಡಿದ್ದೀನಿ ಅಂದ್ರೆ ನೀವು ನಿಜವಾಗ್ಲೂ ನನಗಿಂತೂ ಹೆಚ್ಚಿಗೆ ಸಾಧನೆಗಳು ಮಾಡ್ಬೋದು ಅಂತ ಹೇಳಿ ನಾನು ನನ್ನ ವೈಯಕ್ತಿಕ ಅನಿಸಿಕೆಯಲ್ಲಿ ವ್ಯಕ್ತಪಡಿಸ್ತಾ ಕಲಬುರಗಿ ಮಹಾನಗರದಲ್ಲಿ ಆಯೋಜಿಸಿದಂಥ ರವಿವರ್ಮ ಕಲಾ ಸಾಹಿತ್ಯ ಸಾಂಸ್ಕೃತಿಕ ಸೇವಾ ಸಂಘ ಕಲಬುರಗಿ ವತಿಯಿಂದ ಇಂದು ನಮ್ಮ ಮಹಾನಗರದಲ್ಲಿ ಈ ಸಾಂಸ್ಕೃತಿಕ ಉತ್ಸವದ ಜೊತೆಯಲ್ಲಿ ಭಾರತ ಸಂವಿಧಾನ ಸಮರ್ಪಣೆ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ರವಿವರ್ಮ ಸಂಸ್ಥೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಾವು ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದ್ರಪ್ಪ ಅಂದರೆ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69th ಮಹಾಪರಿನಿರ್ವಾಣ ದಿನ ನಾವು ನಾಳೆಗೆ ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ರವಿವರ್ಮ ಕಲಾ ಸಾಹಿತ್ಯ ಕ್ಷೇತ್ರ ಸಂಸ್ಥಾ ತುಂಬ ಮಹತ್ವದ ಒಂದು ಕಾರ್ಯಕ್ರಮ ಹಾಕಿ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮಕ್ಕಳ ಸಲುವಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಿಜಕ್ಕೂ ಇದು ಒಂದು ತುಂಬ ಅನುಕೂಲ ಆಗಿದೆ. ನಾನು ನೋಡ್ತಾ ಇದ್ದೀನಿ ಇಲ್ಲಿ ಕಾಲೇಜ್ ಮಕ್ಕಳಿಗೆ, PUC ಮಕ್ಕಳಿಗೆ, ಈ ಥರ ಎಲ್ಲ ಕಲಾವಿದರಿಗೆ ಒಂದು ದೊಡ್ಡ ಒಂದು ಜಾಥಾ ಮಾಡಿ ಅವರು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರುಗಳಾಗಿರೋಂಥ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರದ ಒಂದು ಸಾಮಾಜಿಕ ಪರಿವರ್ತನೆದ ಮಹಾಪಿತ ಅಂತ ಜ್ಯೋತಿಬಾ ಫುಲೆ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಏನವ್ರು ಮಾರ್ಗದರ್ಶನ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತೀಯ ಸಂವಿಧಾನ ಬರೆದು ಈ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಮ್ಮ ನಾಗರಿಕರಿಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಭಾರತದಲ್ಲಿ ಇಷ್ಟು ದೊಡ್ಡ ಪರಿವರ್ತನೆ ಆಗಿದೆ, ಬದಲಾವಣೆ ಆಗಿದೆ, ಇಷ್ಟು ಭಾರತ ದೇಶವನ್ನು ಇಷ್ಟು ಫಲಫುಲಿತ ಆಗಿದೆ ಅಂದರೆ ಇಡೀ ವಿಶ್ವದಲ್ಲಿ ಎಲ್ಲಕ್ಕಿಂತ ಮಹಾನ್ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ನಮ್ಮ ನೋಡ್ತಾ ಇದ್ದೀವಿ. ಯಾಕಂದರೆ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಏನಪ್ಪ ಅಂದರೆ ನಮ್ಮ ಸಂವಿಧಾನ ಇದೆ. ನಾವು ಭಾರತ ಇರುವಂಥ ಒಂದು ಭಾವನೆ ಬರಬೇಕಾದರೆ ಸಂವಿಧಾನದಿಂದನೇ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಈಗ ನಾವು ಮಹಿಳೆಯರ ಒಂದು ಸಬಲೀಕರಣ ಆಗಲಿ, ಮಹಿಳಾದ ಎಂಪವರ್ಮೆಂಟ್ ಆಗಲಿ, ಎಲ್ಲ ಪ್ರತಿಯೊಂದು ಮಹಿಳೆಯರು ಈ ಒಂದು ಎಲ್ಲಿ ಒಂದು ಕ್ಷೇತ್ರದಲ್ಲಿ ಬಂದ್ರ ಅಂದರೆ ಇದು ಸಂವಿಧಾನ ಕೊಡುಗೆ ಅಂತ ನಾವು ಬಹಳ ಹೆಮ್ಮೆದಿಂದ ಹೇಳ್ಬೋದು. ಇಂಥ ಒಂದು ಕಾರ್ಯಕ್ರಮ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಸಂಸ್ಥೆ ಅಗದಿ ವಿಜೃಂಭಣೆಯಿಂದ ಕೆಲವು ವರ್ಷದಿಂದ ಸುಮಾರು 8-10 ವರ್ಷದಿಂದ ಇಂಥ ಕಾರ್ಯಕ್ರಮ ಹಾಕೊಂಡು ಪ್ರತಿಯೊಂದು ಜನರಿಗೆ ಪ್ರತಿಯೊಂದು ಸ್ಥಳದಲ್ಲಿರ್ತಕ್ಕಂಥ ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ತುಂಬ ಖುಷಿ ಆಯಿತು. ಯಾಕಂದರೆ ಚಿಕ್ಕ ಮಕ್ಕಳದಿಂದ ಏನು ಹಿಡ್ಕೊಂಡು ಅವರು ಒಂದು ನೃತ್ಯ ಮುಖಾಂತರ ಆಗಲಿ, ಸಾಂಸ್ಕೃತಿಕ ಮುಖಾಂತರ ಆಗಲಿ ಏನಪ್ಪ ಅಂದರೆ ಅವಕಾಶ ಕೊಟ್ಟಿದ್ದಾರೆ. ನಾನು ಇಲ್ಲಿ ಒಂದು ನೃತ್ಯ ನೋಡಿದೆ. ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ವುಮೆನ್ಸ್ದವರು ಸಂವಿಧಾನ ಮುಖಾಂತರ ಒಂದು ಹಾಡು ಹಾಡಿ ಏನಪ್ಪ ಅಂದ್ರೆ ಉಲ್ಲಾಸಪೂರ್ವಕವಾಗಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಈ ಪ್ರಕಾರ ಇಡೀ ನಮ್ಮ ದೇಶದಲ್ಲಿ ಇಂಥ ಕಾರ್ಯಕ್ರಮ ಆಗಬೇಕು.
ನಾವೆಲ್ಲರೂ ಭಾರತೀಯರ ಅಂತ ಒಂದು ನಮ್ಮಲ್ಲಿ ಒಂದು ಭಾವನೆ ಮೂಡಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ತುಂಬ ಪ್ರೌಡ್ ಆಗಿ ಅನ್ನಿಸ್ತಾ ಇದೆ. ಸುಮಾರು 8 ವರ್ಷದಿಂದ ಪ್ರತಿ ವರ್ಷ ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳನ್ನು ಪ್ರಬಂಧ ಸ್ಪರ್ಧೆಯಾಗಿ ಏರ್ಪಾಡು ಮಾಡುತ್ತೇವೆ ಮತ್ತು ಜಾನಪದ ನೃತ್ಯ ಏರ್ಪಾಡು ಮಾಡುತ್ತೇವೆ. ನಮ್ಮ ಸಂಸ್ಥೆಯಿಂದ ಮತ್ತು ಸುಮಾರು 10-15 ಜನರನ್ನು ಕಾಯಕರತ್ನ ಪ್ರಶಸ್ತಿ ಮತ್ತು ಭೀಮರತ್ನ ಪ್ರಶಸ್ತಿಯನ್ನು ನಾವು ಅವರನ್ನು ಗೌರವಿಸಿ ಕೊಡುತ್ತೇವೆ. ಮತ್ತು ಇಂದಿನ ದಿನಮಾನಗಳಲ್ಲಿ ಸಂವಿಧಾನ ಬಹಳಷ್ಟು ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿದೆ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೋದಕ್ಕೆ ಮುಂಚೆ ಬಹಳ ಒಂದು ಯಾರಿಗೂ ಒಂದು ಹಕ್ಕಿರಲಿಲ್ಲ. ನಮ್ಮದೇ ಆದಂಥದ್ದು ಆಯ್ಕೆ ಮಾಡ್ತಕ್ಕಂಥದ್ದು ನಮಗೆ ಸ್ವತಂತ್ರ ಇರಲಿಲ್ಲ. ಸ್ವತಂತ್ರ ಸಿಕ್ಕಿ 1947ರಲ್ಲಿ ಸ್ವತಂತ್ರ ಸಿಕ್ಕರೂ ಕೂಡ ಸಂವಿಧಾನ ಬರುವವರೆಗೂ ನಮಗೆ ಯಾರಿಗೂ ಸ್ವತಂತ್ರ ಇರಲಿಲ್ಲ. ಎಲ್ಲ ಮೇಲ್ವರ್ಗದ ಜನರನ್ನೇ ಸ್ವತಂತ್ರವನ್ನು ನಮಗೆ ತಮ್ಮ ಮನಸ್ಸಿಗೆ ಬಂದಂಗೆ ಅವ್ರು ಬಳಕೆ ಮಾಡ್ತಾರೆ. ಮೊದಲ ರಾಜ್ಯ ಪ್ರಭುತ್ವ ಇತ್ತು. ಆ ನಂತರ ಈ ಡಾಕ್ಟರ್ ಬಾಬಾ ಸಾಹೇಬರು ಎಲ್ಲ ದೇಶಗಳನ್ನು ಗ್ರಂಥವನ್ನು ಅಧ್ಯಯನ ಮಾಡಿ ಈ ಸಂವಿಧಾನವನ್ನು ಬರೆದುಕೊಟ್ಟರು ನಮ್ಮ ದೇಶಕ್ಕೆ. ಏನಂದರೆ ಅಂದೇ ನಮಗೆಲ್ಲರಿಗೂ ಒಂದು ಇಡೀ ಜಗತ್ತಿಗೆ ದೊಡ್ಡದಾದ ಒಂದು ಹಬ್ಬ ಇದ್ದಂಗೆ ನಮಗೆ. ಅವರು ಹುಟ್ಟಿದಾಗ ಅವ್ರು ಕೆಲವರು ಊರಿದವರು ಅಷ್ಟೇ ಸಂತೋಷ ಪಡ್ತಿದ್ರು. ಹುಟ್ಟುತ್ತೆ ನಾವು ಏಪ್ರಿಲ್ 14 ಎಷ್ಟು ಚಂದ ವಿಜೃಂಭಣೆಯನ್ನು ಆಚರಣೆ ಮಾಡ್ತೀವಿ. ಅದಕ್ಕಿಂತ ಹೆಚ್ಚು ನಮ್ಮ ಸಂವಿಧಾನವನ್ನು ನಮಗೆ ಸಮರ್ಪಣೆ ಮಾಡ್ತಾರೆ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ. ಅದಕ್ಕೆ ಪ್ರತಿಯೊಂದು ದೇಶದಲ್ಲಿ, ಪ್ರತಿಯೊಂದು ಭಾರತದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಸಂವಿಧಾನವನ್ನು ದಿನಾಚರಣೆ ಮಾಡುವ ಮುಖಾಂತರ ನಾವೆಲ್ಲ ಅದಕ್ಕಿಂತ ದೊಡ್ಡ ಖುಷಿ ಪಡ್ತಕ್ಕಂಥದ್ದು ಯಾವುದೂ ಇಲ್ಲ. ಪ್ರತಿಯೊಂದು ಆಫೀಸ್ನಲ್ಲಾಗಲಿ, ಪ್ರತಿಯೊಂದು ಕಾಲೇಜಿನಲ್ಲಾಗಲಿ, ಪ್ರತಿಯೊಂದು ಯಾವುದೇ ಕ್ಷೇತ್ರದಲ್ಲಾಗಲಿ ಅವರು ಪ್ರತಿಯೊಂದು ಸಂವಿಧಾನವನ್ನು ಆಚರಣೆ ಕಂಪಲ್ಸರಿಯಾಗಿ ಸಂವಿಧಾನ ದಿನ ಅಂತ ಹೇಳಕ್ಕೆ ಆಚರಣೆ ಮಾಡಬೇಕು. ಅಂದಾಗ ಮಾತ್ರ ಅವ್ರದ್ದು ಬರೇ ಇದು ಸಂವಿಧಾನ ಅಂತ ಹೇಳಕ್ಕೆ ಅವ್ರಿಗೆ ಪೂಜೆ ಮಾಡಿ ಸಂವಿಧಾನ ಇದೆ ಅಂತ ಹೇಳಕ್ಕೆ ನಾವು ಅವರಿಗೆ ಗೌರವ ಕೊಟ್ಟಿರೋದಕ್ಕೆ, ಅದಕ್ಕಿಂತ ಹೆಚ್ಚಾಗಿ ಸಂವಿಧಾನವನ್ನು ಅಧ್ಯಯನ ಮಾಡಿ ಅವರು ಹೇಳಿದ ಮಾರ್ಗದಲ್ಲಿ ನಾವೆಲ್ಲರೂ ನಡೆದ್ರೆ ಮಾತ್ರ ನಮಗೆಲ್ಲ ಸ್ವತಂತ್ರ ಸಿಕ್ಕದಕ್ಕೆ, ಸಂವಿಧಾನ ಬರೆದಕ್ಕೆ ಸ್ವಾರ್ಥಕ ಆಗ್ತದೆ. ಅದಕ್ಕೆ ನಮಗೆ ಈ ಒಂದು ಸಂವಿಧಾನ ಇಲ್ದೇನೆ ಇಡೀ ನಮ್ಮ ದೇಶದ ಸಮಾಜದಲ್ಲಿ ಬದುಕಲಿಕ್ಕಾಗೋದಿಲ್ಲ. ಸಂವಿಧಾನ ಅನ್ನೋದು ಬರೇ ನಮ್ಮ ಕೇವಲ SC ST ಜನರಿಗೆ ಮಾತ್ರ ಇಲ್ಲ. ಸಂವಿಧಾನ ಪ್ರತಿಯೊಂದು ಬ್ರಾಹ್ಮಣರಾಗಲಿ, ಕಬ್ಬಲಿಗರಾಗಲಿ, ಲಿಂಗಾಯತರಾಗಲಿ, ಡೋರಾ, ಸಿಖ ಅಥವಾ ಕ್ರೈಸ್ತ, ಪ್ರತಿಯೊಂದು ಈ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಅನ್ವಯಿಸ್ತದೆ ಸಂವಿಧಾನ. ಪ್ರತಿಯೊಬ್ಬರಿಗೂ ಕೂಡ ಈ ಸಂವಿಧಾನ ಬಹಳ ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ಈ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಇಲ್ಲಿವರೆಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಇನ್ನೂವರೆಗೂ ನಮಗೆ ಸ್ವತಂತ್ರ ಸಿಕ್ಕಿಲ್ಲ, ಸಮಾನತೆ ಇಲ್ಲ. ಇನ್ನಾಗಿನೂ ಸಮಾನತೆ ಏನೇರೇ ಅದ ಅಂದ್ರೆ ರಾಜಕೀಯವಾಗಿ ಮಾತ್ರ ಸಮಾನತೆ ಇದೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಅಭಿಷೇಕ್ ಪಾಟೀಲ್, ಸದಾನಂದ ಪೇರ್ಲೆ, ಡಾಕ್ಟರ್ ಮಾರುತಿ ಬೇದ್ರೆ, ಡಾಕ್ಟರ್ ಸಾಗರ್ ಡಿ ವಾಗ್ಮೋರೆ ಸೇರಿದಂತೆ ಸಮಿತಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್,
ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.